ಭೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕೆಐಡಿಬಿ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಮೈಸೂರು ಕೆಐಡಿಬಿ ಕಚೇರಿ ವಸ್ತುಗಳು ಜಪ್ತಿಯಾಗಿದೆ. ಮೈಸೂರು ನ್ಯಾಯಾಲಯದ ಆದೇಶದಂತೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿರುವಂಥದ್ದು. 2000ರಲ್ಲಿ ರೈತ ರಾಮಸ್ವಾಮಿಗೆ ಸೇರಿದ 15 ಎಕರೆ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಕೈಗಾರಿಕಾ ಅಭಿವೃದ್ಧಿಗಾಗಿ ಕೆಐಡಿಬಿ ಜಮೀನನ್ನು ವಶಪಡಿಸಿಕೊಂಡಿತ್ತು. ಸೂಕ್ತ ಪರಿಹಾರ ನೀಡದ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿದ್ದ ರೈತನಿಗೆ 39 ಕೋಟಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ನೀಡಿದೆ. ಈ ಸಂಬಂಧವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದ ಕೆಐಡಿಬಿ ರೈತನಿಗೆ ಮುಂಗಡವಾಗಿ 17.5 ಕೋಟಿ ಜಮಾ ಮಾಡುವಂತೆ ಸೂಚನೆ ನೀಡಲಾಗಿದೆ. ಕೋರ್ಟ್ ಸೂಚನೆ ಮೇರೆಗೆ ರೈತನಿಗೆ 17.5 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. ಉಳಿದ ಹಣ ನೀಡದ ಕಾರಣ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಆದೇಶ ನೀಡಲಾಗಿದೆ. ಕಂಪ್ಯೂಟರ್, ಪ್ರಿಂಟರ್, ಮೇಜು, ಕುರ್ಚಿ ಸೇರಿದಂತೆ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಲಾಗಿರುವಂಥದ್ದು. ಭೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕೆಐಡಿಬಿ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಮೈಸೂರು ಕೆಐಡಿಬಿ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿರುವಂಥದ್ದು. 2000ರಲ್ಲಿ ರೈತ ರಾಮಸ್ವಾಮಿಗೆ ಸೇರಿದ 15 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕೈಗಾರಿಕಾ ಅಭಿವೃದ್ಧಿಗಾಗಿ ಕೆಐಡಿಬಿ ಜಮೀನನ್ನು ವಶಪಡಿಸಿಕೊಂಡಿತ್ತು. ಸೂಕ್ತ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ರೈತ ರಾಮಸ್ವಾಮಿಯವರು ಕೋರ್ಟ್ ಮೊರೆ ಹೋಗಿದ್ರು. ರೈತನಿಗೆ 39 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ಕೂಡ ನೀಡಿರುತ್ತೆ. ಈ ಸಂಬಂಧವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದ ಕೆಐಡಿಬಿ ರೈತನಿಗೆ ಮುಂಗಡವಾಗಿ 17.5 ಕೋಟಿ ರೂಪಾಯಿ ಜಮಾ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಕೋರ್ಟ್ ಸೂಚನೆ ಮೇರೆಗೆ ರೈತನಿಗೆ 17.5 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿತ್ತು. ಉಳಿದ ಹಣ ನೀಡದ ಕಾರಣ ಕಚೇರಿ ವಸ್ತುಗಳ ಜಪ್ತಿಗೆ ಆದೇಶ ನೀಡಲಾಗಿತ್ತು. ಕಂಪ್ಯೂಟರ್, ಪ್ರಿಂಟರ್, ಮೇಜು, ಕುರ್ಚಿ ಸೇರಿದಂತೆ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಸಮೀರ್ ಸಾಹೇಬ್ರು ಬಂದ್ರು ನೋಡಪ್ಪ. ಅಲ್ಲಿ ಎರಡೋಗ ಸರ್, ನೀವು ಇಲ್ದೇನೆ ನಾವು ಫೋಟೋನು ತೆಗಿಯೋದಿದೆ. ಎರಡೋಗಿದೆ ಮೇಲ್ಕೆ, ಎರಡೋಗಿದೆ ಅದು ಈ ಥರದ. ಅಲ್ಲ ನಾನು ತಗೊಬನ್ನಿ ಅಂದ್ರು. ಫೈಲ್ಗಳಿದೆ ಅಲ್ಲಿ, ಫೈಲ್ ತರಂಗಿಲ್ಲ. ಹೇಳ್ಬೇಕು ಅವರು ತಗೊಬನ್ನಿ ಅಲ್ಲಿ ಇದ್ರೆ ಏನಿದೆ ಇದು ಸರಿ ಹಿಡ್ಕೊಂಡು ತಗೊಳ್ಳಿ. ಹಿಂಗೆ ಒಂದಕ್ಕೊಂದು ಈ ಮಾಡ್ಬೇಕಣ್ಣ.